ಇನ್ ದ ಲಾಸ್ಟ್ ವಿಡಿಯೋ ನಾವೇನು ಡಿಸ್ಕಸ್ ಮಾಡಿದ್ವಿ, ಎಕ್ಸ್ಚೇಂಜ್ ರೇಟ್ಸ್ ಆ್ಯಂಡ್ ಎಕ್ಸ್ಚೇಂಜ್ ರಿಲೇಟೆಡ್ ಎಲ್ಲ ಟರ್ಮಿನಾಲಜೀಸ್ ಮತ್ತು ಇದ್ರ ಮೆಕ್ಯಾನಿಸಮ್, ಎಕ್ಸ್ಪೋರ್ಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಪೋರ್ಟ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ರೂಪಿ ಅಪ್ರಿಷಿಯೇಟ್ ಆದಾಗ ಏನಾಗುತ್ತೆ, ಡಿಪ್ರಿಷಿಯೇಟ್ ಆದಾಗ ಏನಾಗುತ್ತೆ, ರಿವ್ಯಾಲ್ಯೂಷನ್ ಯಾರು ಮಾಡ್ತಾರೆ, ಡಿವ್ಯಾಲ್ಯೂಷನ್ ಯಾರು ಮಾಡ್ತಾರೆ, ಆ್ಯಂಡ್ ರೀರ್ ಅಂದ್ರೇನು, ನೀರು ಅಂದ್ರೇನು, ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಲಾಸ್ಟ್ ವಿಡಿಯೋ ಅಲ್ಲ. ಸೊ ಇವತ್ತಿನ ಟಾಪಿಕ್ ಬಂದು ಸೆಕ್ಯೂರಿಟೀಸ್. ಸೊ ಸೆಕ್ಯೂರಿಟಿ ಅಂತ ಅಂದ್ರೇನು, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್, ಆ ಇನ್ಸ್ಟ್ರೂಮೆಂಟ್ನ ನೀನು ಟ್ರೇಡ್ ಮಾಡಿದ್ರೆ ನಿನಗೆ ಇನ್ ರಿಟರ್ನಲ್ಲಿ ಪ್ರಾಫಿಟ್ ಸಿಗುತ್ತೆ, ಆಯಿತಾ. ಸೊ ಟ್ರೇಡಬಲ್ ಮತ್ತು ನಾನ್ ಟ್ರೇಡಬಲ್ ಅಂತ ಅಂದ್ರೇನು, ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಹೇಳಿದ್ದಾನೆ ಅವನು ಅಂತಂದರೆ, ನಿಮ್ಮ ಪಾಸ್ಬುಕ್ ಇರುತ್ತಲ್ವಾ, ಪಾಸ್ಬುಕ್ನ ಯಾರಿಗಾದರೂ ಕೊಟ್ಬಿಟ್ಟು ಇದನ್ನ ಇಟ್ಕೊಂಡು ನನಗೆ ದುಡ್ಡು ಕೊಡು ಅಂದರೆ ಯಾರಾದರೂ ದುಡ್ಡು ಕೊಡ್ತಾರಾ? ನೋ. ಅದೇ ಚೆಕ್ನ ಇಟ್ಬಿಟ್ಟು ದುಡ್ಡು ಕೊಡು ಅಂತ ಅಂದರೆ ಅದನ್ನ ಇಟ್ಕೊಂಡು ದುಡ್ಡು ಕೊಡ್ತಾರೆ, ಬಿಕಾಸ್ ಇದರಿಂದ ನಾನು ಅವ್ನು ವಾಪಸ್ ಕ್ಲೇಮ್ ಮಾಡ್ಕೊಬೋದು. ಸೊ ಚೆಕ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸೆಕ್ಯೂರಿಟಿ ಬಟ್ ನಾಟ್ ದಿಸ್ ಒನ್ ಅಕೌಂಟ್ ಪಾಸ್ಬುಕ್. ಓಕೆ, ಸೊ ದಿಸ್ ಇಸ್ ಸೆಕ್ಯೂರಿಟಿ. ಸೆಕ್ಯೂರಿಟಿಯಲ್ಲಿ ಎರಡು ಟೈಪ್, ಒಂದು ಈಕ್ವಿಟಿ ಸೆಕ್ಯೂರಿಟಿ ಅಂತ ಬರುತ್ತೆ, ಇನ್ನೊಂದು ಡೆಟ್ ಸೆಕ್ಯೂರಿಟಿ ಅಂತ ಬರುತ್ತೆ. ಅದನ್ನು ಇಲ್ಲಿ ನೋಡೋಣ. ಸೊ ಈಕ್ವಿಟಿ ಮತ್ತು ಡೆಟ್. ಈಕ್ವಿಟಿ ಅಂತ ಅಂದರೆ ಏನು ಅಂದರೆ, ಯು ಇನ್ವೆಸ್ಟ್ ಇನ್ ಶೇರ್ಸ್ ಆಫ್ ದಟ್ ಕಂಪನಿ. ಡೆಟ್ ಅಂತ ಅಂದ್ರೇನು, ಇಟ್ ಈಸ್ ಕೈಂಡ್ ಆಫ್ ಲೋನ್ ತೊಗೊಂಡಿರೋ ಥರ, ಲೋನ್ ಇನ್ವೆಸ್ಟ್ಮೆಂಟ್ ಟೈಪ್. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಬಾಂಡ್ಸ್, ಡಿಬೆಂಚರ್ಸ್ ಅಂತ ಇರುತ್ತೆ, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಡೆಟ್ ಸೆಕ್ಯೂರಿಟಿ. ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಇಕ್ವಿಟಿ. ಈಗ ಗ್ರೋ ಝೆರೋದಲ್ಲೆಲ್ಲ ನಾವು ಇದು ತೊಗೊತೀವಲ್ವ ಶೇರ್ಸು ಸ್ಟಾಕ್ ಮಾರ್ಕೆಟಲ್ಲಿ, ಅದೆಲ್ಲ ಇಕ್ವಿಟಿ ಅಂತ ಅಂದರೆ, ನೀನು ಅದರಲ್ಲಿ ಒಂದೇ ಒಂದು ಶೇರ್ ತೊಗೊಂಡಿದ್ರು, ಫಾರ್ ಎಕ್ಸಾಂಪಲ್ ಬ್ರಿಟಾನಿಯಾ, ಓಕೆನಾ, ಬ್ರಿಟಾನಿಯಾ ಕಂಪ್ನಿದು ನೀನು ಒಂದೇ ಒಂದು ಶೇರ್ನ ತೊಗೊಂಡಿರ್ತೀಯ, ಎಷ್ಟು ಒಂದು 500 ರೂಪೀಸ್ ಇರುತ್ತೆ ಅಂತ ಅನ್ಕೋ ಒಂದು ಶೇರಿಗೆ. ಸೊ ಈಗ 500 ರೂಪೀಸ್ ವರ್ತಿರೋ ಅಷ್ಟು ನೀನು ಅಲ್ಲಿ ಓನರ್ ಬ್ರಿಟಾನಿಯಾದಲ್ಲಿ. ಸೊ ಈಕ್ವಿಟಿ ಶೇರ್ ತೊಗೊಂಡಿದ್ಯಾ ಅಂತಂದರೆ ಓನರ್ಶಿಪ್ ಸಿಗುತ್ತೆ ನಿನಗೆ. ಸೊ ಎಷ್ಟು ಪರ್ಸೆಂಟೇಜ್ ಆಫ್ ಓನರ್ಶಿಪ್ ಇರುತ್ತೋ ಅಷ್ಟೇ ಈಕ್ವಲ್ ಅಮೌಂಟಲ್ಲಿ ನಿಂಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ಸೊ ಒಂದು ಶೇರ್ ಅಂತ ಅಂದರೆ ಇಟ್ ಈಸ್ ವೆರಿ ನೆಗ್ಲಿಜಿಬಲ್, 0.something% ಇರುತ್ತೆ. ಸೊ ಅಷ್ಟು ಪರ್ಸೆಂಟ್ ನಿಂಗೆ ವೋಟಿಂಗ್ ರೈಟ್ಸ್ ಇರುತ್ತೆ ಅವ್ರು ತಗೊಳ್ಳೋ ಡಿಸಿಷನ್ಸಲ್ಲಿ. ಬ್ರಿಟಾನಿಯಾ ಕಂಪ್ನಿಯಲ್ಲಿ ಏನೇನು ಡಿಸಿಷನ್ಸ್ ತೊಗೊಳುತ್ತೋ ಅದರಲ್ಲಿ ನಿನ್ನದು ವೋಟಿಂಗ್ ರೈಟ್ಸ್ ಕೂಡ ಇದೇ ಪ್ರಪೋರ್ಷನೇಟಲ್ಲಿ ಇರುತ್ತೆ. ನೀನು 50% ಆಫ್ ದ ಶೇರ್ಸ್ ಆಫ್ ದ ಬ್ರಿಟಾನಿಯಾ ಕಂಪ್ನಿ ತೊಗೊಂಡ್ರೆ ನಿನಗೆ 50% ಓನರ್ಶಿಪ್ ಸಿಕ್ತು, 50% ವೋಟಿಂಗ್ ರೈಟ್ ಸಿಕ್ತು, ಆ ಥರ. ಆದರೆ ಇಕ್ವಿಟಿಯಲ್ಲಿ ಫಿಕ್ಸ್ಡ್ ರಿಟರ್ನ್ ಬರಲ್ಲ. ಹೇಗೆ ಅಂತ ಅಂದರೆ, ಬ್ರಿಟಾನಿಯಾ ಕಂಪ್ನಿದು ಶೇರ್ ನಿನ್ನ ಹತ್ರ ಇದೆ ಅಂತಂದರೆ, ಈ ಬ್ರಿಟಾನಿಯಾ ಕಂಪ್ನಿ ಫ್ಯೂಚರಲ್ಲಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಅಂದರೆ ನಿಮಗೂ ಅದು ಬರುತ್ತೆ, ಬಿಕಾಸ್ ನೀನು ಅವನದು ಶೇರ್ಸ್ನ ಹೋಲ್ಡ್ ಮಾಡಿರ್ತೀಯ. ಸೊ ಪ್ರಾಫಿಟ್ ಗೇನ್ ಮಾಡ್ತಿದ್ದ ಕಂಪ್ನಿ ಅಂತಂದರೆ ಯು ವಿಲ್ ಆಲ್ಸೋ ಅರ್ನ್ ಪ್ರಾಫಿಟ್. ಇಫ್ ಇಟ್ ಈಸ್ ಲಾಸ್ ಮೇಕಿಂಗ್ ಕಂಪ್ನಿ ಇನ್ ಫ್ಯೂಚರ್ ಯು ವಿಲ್ ಆಲ್ಸೋ ಬೇರ್ ದಟ್ ಲಾಸ್, ಆಯಿತಾ. ಸೊ ಇದರಲ್ಲಿ ರಿಟರ್ನ್ ಏನಿದೆ ಅದು ಡಿಪೆಂಡೆಂಟ್ ಆನ್ ಸಮಥಿಂಗ್ ಕಾಲ್ಡ್ ಪ್ರಾಫಿಟ್, ಆಯಿತಾ. ಸೊ ರಿಸ್ಕ್ ಏನಿದೆ ಇದರಲ್ಲಿ ಇಕ್ವಿಟಿಯಲ್ಲಿ ಜಾಸ್ತಿ ಇದೆ ಮತ್ತು ಪ್ರಾಫಿಟ್ ಡಿಪೆಂಡೆಂಟ್. ಅದೇ ಇವಾಗ ಡೆಟ್ ಸೆಕ್ಯೂರಿಟೀಸ್ನ ತೊಗೊಂಡ್ರೆ ಇಟ್ ಈಸ್ ಲೈಕ್ ಒಂದು ಪೇಪರ್ ಇರುತ್ತೆ, ಇದ್ರ ಮೇಲೆ ಏನೇನೋ ಟರ್ಮಿನಾಲಜೀಸು ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇದ್ರ ಪ್ರಕಾರ ನೀನು ಈ ಬಾಂಡ್ನ ಪರ್ಚೇಸ್ ಮಾಡಿರ್ತೀಯ, ಇವ್ರಿಗೆ ದುಡ್ಡು ಕೊಟ್ಟಿರ್ತೀಯ, ಆಯಿತಾ, ಇವ್ರಿಗೆ ದುಡ್ಡು ಕೊಟ್ಟಿರ್ತೀಯ ಕಂಪ್ನಿ ಅವರಿಗೆ. ಸೊ ಇದನ್ನು ನೀನು ವಾಪಸ್ ತಂದು ಕೊಟ್ಟಾಗ ಈ ಕಂಪ್ನಿ ಅವರಿಗೆ, ಅವರು ನಿನಗೆ ಇದ್ರದ್ದು ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ, ಲೈಕ್ ಇಟ್ ಇಸ್ ಲೈಕ್ ಪ್ರಿನ್ಸಿಪಲ್, ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅದು ಪ್ಲಸ್ ಇದ್ರ ಮೇಲೆ ಇಂಟ್ರೆಸ್ಟ್ ಎಲ್ಲ ಬರೆದಿರುತ್ತೆ, ಇಂಟ್ರೆಸ್ಟ್ ರೇಟ್ ಎಷ್ಟು ಸಿಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೀನು ತೊಗೊಂಡಿರೋ ಬಾಂಡ್ ಮೇಲೆ 6% ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ, ಸೊ ಇಷ್ಟು ದಿನ ಆದಮೇಲೆ ನಾನು ವಾಪಸ್ ಕೊಡ್ತೀನಿ ಅಂತಲೂ ಹೇಳಿರ್ತೀಯ. ಸೊ ಒನ್ ಇಯರ್ ಮೆಚುರಿಟಿ ಪೀರಿಯಡ್ ಅಂತ ಹೇಳ್ತಾರೆ ಅದಕ್ಕೆ, ಲೈಕ್ ದ ಟೈಮ್ ಡ್ಯೂರೇಷನ್ ಆನ್ ವಿಚ್ ಯು ವಿಲ್ ರಿಟರ್ನ್ ದ ಬಾಂಡ್, ಅಥವಾ ದ ಬಾಂಡ್ ಹ್ಯಾಸ್ ಟು ಬಿ ರಿಟರ್ನ್, ಅದನ್ನು ನಾವು ಮೆಚುರಿಟಿ ಪೀರಿಯಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 5 ವರ್ಷದ FD ಮಾಡಿಸಿದ್ರೆ ಮೆಚುರಿಟಿ ಪೀರಿಯಡ್ ಬಿಕಮ್ಸ್ 5 ಇಯರ್ಸ್, ಓಕೆನಾ. ಸೊ ಈ ಮೆಚುರಿಟಿ ಪೀರಿಯಡಲ್ಲಿ ನೀನು ವಾಪಸ್ ತಂದು ಕೊಟ್ಟಾಗ ಇದ್ರದ್ದು ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅದ್ರ ಜೊತೆಗೆ 6% ಇಂಟ್ರೆಸ್ಟ್ ಸಿಗುತ್ತೆ ನಿನಗೆ. ಸೊ ನಿಮಗೆ ಇದರಲ್ಲಿ ರಿಟರ್ನ್ ಏನಾಯಿತು, ಫಿಕ್ಸ್ಡ್ ರಿಟರ್ನ್ ಆಯಿತು, ಪಕ್ಕ ಇಷ್ಟು ಬಂದೇ ಬರುತ್ತೆ. ಈ ಕಂಪ್ನಿ ತಗೊಂಡಿರೋ ಬಾಂಡು ಯಾವ ಕಂಪ್ನಿದೇ ಆಗಿರಲಿ, ಆ ಕಂಪ್ನಿ ಪ್ರಾಫಿಟ್ ಆದರೂ ಮಾಡ್ತಿರಲಿ ಲಾಸ್ ಆದರೂ ಮಾಡ್ತಾ ಇರಲಿ, ದಟ್ ಡಸಂಟ್ ಮ್ಯಾಟರ್, ನಿಮಗೆ ರಿಟರ್ನಲ್ಲಿ 6% ಇಂಟ್ರೆಸ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಆದರೆ ವೋಟಿಂಗ್ ರೈಟ್ಸ್ ಇದೆಯಾ? ಇಲ್ಲ. ಓನರ್ಶಿಪ್ ಏನಾದರೂ ತೊಗೊತಾ ಇದೆಯಾ? ಇಲ್ಲ. ರಿಸ್ಕ್ ಏನಿದೆ? ಕಂಪ್ಯಾರಿಟಿವ್ಲಿ ಇದರಲ್ಲಿ ಕಡಿಮೆ ಇದೆ. ಏನಕ್ಕೆ ಅಂತಂದರೆ ಅಟ್ಲೀಸ್ಟ್ ರಿಟರ್ನ್ ನಿಮಗೆ ಫಿಕ್ಸ್ಡ್ ಅಮೌಂಟ್ ಆಫ್ ರಿಟರ್ನ್ ಬರ್ತಾ ಇದೆ. ಇಲ್ಲಿ ಪ್ರಾಫಿಟ್ ಡಿಪೆಂಡೆಂಟ್, ಪ್ರಾಫಿಟ್ ಜಾಸ್ತಿ ಆದರೆ ನಿಂಗೆ ಪ್ರಾಫಿಟ್ ಸಿಗುತ್ತೆ, ಪ್ರಾಫಿಟ್ ಆಗ್ತಾಯಿಲ್ಲ ಲಾಸ್ ಆಗ್ತಿದೆ ಅಂತ ಅಂದರೆ ನಿಮಗೂ ಲಾಸ್ ಆಗುತ್ತೆ. ಸೇಮ್ ಪ್ರಾಫಿಟ್ ಡಿಪೆಂಡೆಂಟಾ ಇಲ್ಲಿ? ನೋ. ಸೊ ದೀಸ್ ಆರ್ ದ ಬೇಸಿಕ್ ಡಿಫ್ರೆನ್ಸಸ್ ಬಿಟ್ವೀನ್ ಇಕ್ವಿಟಿ ಆ್ಯಂಡ್ ಡೆಟ್ ಸೆಕ್ಯೂರಿಟೀಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವೆರಿ ಬೇಸಿಕ್ ಬಟ್ ವೆರಿ ಕ್ರೂಷಿಯಲ್. ಇದರಲ್ಲಿ ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತಂದರೆ UPSCಯಲ್ಲಿ ಏನಾದರೂ ಸ್ಟೇಟ್ಮೆಂಟಲ್ಲಿ ಟ್ರಿಕ್ ಮಾಡಿದ್ರೆ ಯು ವಿಲ್ ಫಾಲ್ ಇಂಟು ಟ್ರ್ಯಾಪ್, ಆ ಥರ ಏನೋ ಕಾನ್ಸೆಪ್ಟ್ ಇದು. ಸೊ ಏನಂತ ಅಂದರೆ, ಅಸೆಟ್ಸ್ ಅಂದರೆ ಏನು, ಲಯಬಿಲಿಟೀಸ್ ಅಂತ ಅಂದ್ರೇನು. ಸೊ ಒಂದು ಕಂಪ್ನಿಯಲ್ಲಿ ಇವಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನೇನಾಗಿದೆ ಹಂಗಂದರೆ ಇಟ್ ಬಿಕಮ್ಸ್ ಅಸೆಟ್ ಡೆಫಿನೇಷನ್ ಏನು, ಎನಿಥಿಂಗ್ ವಿಚ್ ವಿಲ್ ಗಿವ್ ಮೀ ಲೈಕ್ ಪ್ರಾಫಿಟ್ ಇನ್ ರಿಟರ್ನ್ ಆರ್ ಅಟ್ ಲೀಸ್ಟ್ ಮನಿ ಇನ್ ರಿಟರ್ನ್, ವೆದರ್ ಇಟ್ ಈಸ್ ಪ್ರಾಫಿಟ್ ಆರ್ ನಾಟ್, ಆಯಿತಾ. ದ್ಯಾಟ್ ಬಿಕಮ್ಸ್ ಅಸೆಟ್. ಯೂಶಲಿ ಪ್ರಾಫಿಟ್ ಇರಲೇಬೇಕು, ಇಫ್ ಇಟ್ ಈಸ್ ನಾಟ್ ದೆನ್ ಇಟ್ ಈಸ್ ಡಿಫ್ರೆಂಟ್ ಟರ್ಮ್, ಆಯಿತಾ. ಎನಿಥಿಂಗ್ ವಿಚ್ ವಿಲ್ yield you in return something or some amount of profit is called as asset. Liability ಅಂತ ಅಂದರೆ ದೋ ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಅಮೌಂಟ್ ಆಫ್ ಪ್ರಾಫಿಟ್ ಫಾರ್ ನೌ, ಬಟ್ ಇನ್ ಫ್ಯೂಚರ್ ಇಟ್ ವಿಲ್ ಕಾಸ್ಟ್ ಯು ಸಮ್ ಮನಿ, ಅದು ವಿ ಕಾಲ್ ಇಟ್ ಆಸ್ ಲಯಬಿಲಿಟೀಸ್.
ಆಯಿತಾ. ಎಕ್ಸಾಂಪಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ಒಂದು ಕಂಪ್ನಿ ಮಾಡ್ತಿದೆ ಅಂತಂದರೆ ಆಬ್ವಿಯಸ್ಲಿ ಇನ್ ಫ್ಯೂಚರ್ ಇಟ್ ಈಸ್ ಗ್ಯಾರಂಟಿಡ್ ದಟ್ ಹಿಲ್ ಅರ್ನ್ ಸಮ್ ಪ್ರಾಫಿಟ್, ಆಯಿತಾ. ಲೈಕ್ ಬಿಲ್ಡಿಂಗ್ಸು, ಮಷೀನ್ಸು ಮತ್ತು ಲೋನ್ಸ್ ಗಿವನ್. ಈಗ ನೀನು ಯಾರಿಗಾದರೂ ಲೋನ್ ಕೊಡ್ತೀಯಾ ಅಂತ ಅಂದರೆ, ಲೋನ್ ಅಂದರೆ ಏನು, ಸಾಲ, 1,000 ರೂಪಾಯಿ ಸಾಲ ಕೊಡ್ತೀಯಾ, ಇದಕ್ಕೆ ಫಾರ್ ಎಕ್ಸಾಂಪಲ್ ನೀವು ರಿಟರ್ನ್ ಕೊಡಬೇಕಾದ್ರೆ ನಂಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿ ಕೊಟ್ಟಿರ್ತೀಯ, ಓಕೆನಾ. ಸೊ ಈ ಪರ್ಸನ್ ಈ ಟರ್ಮ್ಸಿಗೆ ಒಪ್ಕೊಂಡು ಇಸ್ಕೊಂಡಿರ್ತಾನೆ. ನೆಕ್ಸ್ಟ್ ಈ ಪರ್ಸನ್ ನಿನಗೆ ವಾಪಸ್ ಕೊಡಬೇಕು ಅಂತ ಅಂದರೆ 1,100 ರೂಪೀಸ್ ಕೊಡ್ತಾನೆ. ಸೊ ಲೋನ್ಸ್ ಗಿವನ್ ಏನಾಯಿತು, ನಿಮಗೆ ಎಕ್ಸ್ಟ್ರಾ ಪ್ರಾಫಿಟ್ ತರ್ತಾ ಇದೆ. ಸೊ ಈಗ ಬ್ಯಾಂಕ್ಸಲ್ಲೆಲ್ಲ ಲೋನ್ಸ್ ಕೊಟ್ಟರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾರಲ್ವ, ಸೊ ಇಟ್ ಬಿಕಮ್ಸ್ ಪ್ರಾಫಿಟ್. ಲೋನ್ಸ್ ಗಿವನ್ ಇಸ್ ಆಲ್ವೇಸ್ ಅನ್ ಅಸೆಟ್ ಟು ಇಶ್ಯೂವರ್, ಆಯಿತಾ. ಯಾರು ಕೊಟ್ಟಿರ್ತಾರೆ ಅವರಿಗೆ ಅಸೆಟ್. ಅದೇ ಲೋನ್ಸ್ ಟೇಕನ್ ಏನಾಗುತ್ತೆ, ಲೋನ್ಸ್ ಟೇಕನ್ ನನಗೆ ಈಗ ಟೆಂಪ್ರರಿ ನನಗೆ ಈ ಲೋನ್ಸಿಂದ ನಾನು ಇನ್ವೆಸ್ಟ್ ಮಾಡಿಕೊಂಡು ನನಗೆ ಯೂಸ್ ಆಗ್ತಾ ಇದೆ ಪ್ರಾಫಿಟ್ ಜನರೇಟ್ ಮಾಡೋದಕ್ಕೆ, ಬಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಬ್ಯಾಕ್ ಟು ದ ಲೋನ್ ಗಿವರ್. ಸೊ ನನಗೆ ಇದು ಲಯಬಿಲಿಟಿ. ಯಾರು ಲೋನ್ ಇಸ್ಕೊಂಡಿರ್ತಾನೆ, ಫಾರ್ ಎಕ್ಸಾಂಪಲ್ ದಿಸ್ ಪರ್ಸನ್ ಹಿಯರ್, ಫಾರ್ ಹಿಮ್ ಇಟ್ ಬಿಕಮ್ಸ್ ಲಯಬಿಲಿಟಿ. ದೆನ್ ಶೇರ್ಸ್ ಸೋಲ್ಡ್. ಈಗ ಯಾವುದೇ ಒಂದು ಕಂಪ್ನಿದು ಟಿ ಸಿ ಎಸ್ ಅವರು ಟಿ ಸಿ ಎಸ್ ಶೇರ್ಸ್ನ ನಾನು ತೊಗೊಂಡಿದ್ದೀನಿ ಅಂತ ಅಂದರೆ ಟಿ ಸಿ ಎಸ್ಗಲ್ಲಿ ನಾನು ಓನರ್ಶಿಪ್, ಆಯಿತಾ. ಸೊ ಅಕಸ್ಮಾತ್ ನಾನು ಫುಲ್ ಹೋಗ್ತಾ ಇನ್ವೆಸ್ಟ್ ಮಾಡ್ತಾ ನಾನು ಫುಲ್ 75-80% ಆಫ್ ಶೇರ್ಸ್ನ ನಾನು ತೊಗೊಂಡಿದ್ದೀನಿ ಅಂತಂದರೆ ಆಟೋಮೆಟಿಕಲಿ ಅವರು ಏನು ಓನರ್ಶಿಪ್ ಜಾಸ್ತಿ ನನ್ನ ಕಡೆ ಬಂದ್ಬಿಡುತ್ತಲ್ವಾ. ಸೊ ಇವರಿಗೆ ಶೇರ್ಸ್ ಯಾರು ಸೆಲ್ ಮಾಡ್ತಿದ್ದಾರೆ ಅವರಿಗೆ ಟೆಂಪ್ರರಿ ದುಡ್ಡು ಸಿಗ್ತಾ ಇದೆ, ಬಟ್ ಅಲ್ಟಿಮೇಟ್ಲಿ ಪ್ರಾಫಿಟ್ ಬಂದಾಗ ಯಾರ್ಯಾರು ಶೇರ್ ಹೋಲ್ಡರ್ಸಿಗೆ ಇವ್ರು ಶೇರ್ಸ್ನ ಮಾರಿದಾರೋ ಅವರಿಗೆ ಪ್ರಾಫಿಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಜೊತೆಗೆ ಅವ್ರ ಶೇರ್ಸ್ನ ಯಾವಾಗಾದರೂ ಮಾರಿಬಿಟ್ರೆ ವಾಪಸ್ಸು ಅವ್ರದ್ದು ಫೇಸ್ ವ್ಯಾಲ್ಯೂನು ಅವ್ರಿಗೆ ರಿಟರ್ನ್ ಕೊಡಬೇಕು. ಸೊ ಅಗೇನ್ ಇಟ್ ಈಸ್ ಲಯಬಿಲಿಟಿ ಫಾರ್ ಇಶ್ಯೂರ್ ಆಫ್ ದ ಶೇರ್ಸ್. ನೆಕ್ಸ್ಟು ಬಾಂಡ್ ಇಶ್ಯೂಡ್. ಸೇಮ್ ಶೇರ್ಸ್ ಹೇಗೆ ಬಾಂಡ್ಸ್ ಹಾಗೇನೆ. ಬಾಂಡ್ಸ್ನ ಅವ್ನು ಯಾರು ಸೇಲ್ ಮಾಡಿರ್ತಾನೆ ಅವನಿಗೆ ಇದು ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಬಿಕಾಸ್ ಇನ್ ಫ್ಯೂಚರ್ ಮೆಚುರಿಟಿ ಟೈಮ್ ಬಂದಾಗ ಇವನು ಬೈಯರ್ ಏನಿರ್ತಾನೆ ಅವನು ವಾಪಸ್ ಬರ್ತಾನೆ. ಮೆಚುರಿಟಿ ಟೈಮ್ ಆಯಿತು, ವಿತ್ ಇಂಟ್ರೆಸ್ಟ್ ನನಗೆ ನಾನು ಕೊಟ್ಬಿಡಪ್ಪ ದುಡ್ಡು ಅಂತ ಅಂದ್ಬಿಟ್ಟು. ಸೊ ಇಟ್ ಬಿಕಮ್ಸ್ ಲಯಬಿಲಿಟಿ ಫಾರ್ ಇಶ್ಯೂವರ್. ಇದು ಆಯಿತಾ. ನೆಕ್ಸ್ಟು ಇನ್ವೆಸ್ಟರ್ಸ್ ಮನಿ. ಈಗ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ, ಅಥವಾ ಈಗ ಇದರಲ್ಲೆಲ್ಲ ಏನಂತಾರೆ ಅದಕ್ಕೆ, ಶಾರ್ಕ್ ಟ್ಯಾಂಕ್ ಇಂಡಿಯಾ ಅಂತೆಲ್ಲ ಸೀಸನ್ಸ್ ಎಲ್ಲ ಬಂತಲ್ವಾ ಹಿಂದಿಯಲ್ಲಿ. ಸೊ ಅದರಲ್ಲೆಲ್ಲ ಏನು ಸ್ಟಾರ್ಟಪ್ಸ್ಗಳು ಬರ್ತಾರೆ, ಇನ್ವೆಸ್ಟರ್ಸಿಗೆ ಅವ್ರು ಪಿಚ್ ಕೊಡ್ತಾರೆ, ಅವರಿಗೆ ಐಡಿಯಾ ಮತ್ತು ಪ್ರಾಡಕ್ಟ್ ಎಲ್ಲ ಇಷ್ಟ ಆದರೆ ದೇ ವಿಲ್ ಇನ್ವೆಸ್ಟ್. ಬಟ್ ಆ ಇನ್ವೆಸ್ಟ್ ಮಾಡಿರೋ ಮನಿ ಇವರಿಗೇನಾ ಮಜಾ ಮಾಡಿ ಅಂತ ಕೊಟ್ಬಿಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಅದರಲ್ಲಿ ಪ್ರಾಫಿಟಲ್ಲೂ ಶೇರ್ ತಗೊತಾರೆ, ಮತ್ತು ಇನ್ವೆಸ್ಟ್ ಮಾಡಿದ ಮನಿನ ಅವ್ರಿಗೆ ಎಕ್ಸಿಟ್ ಟೈಮ್ ಬಂದಾಗ, ಎಕ್ಸಿಟ್ ಟೈಮ್ ಅಂದರೆ ಇಷ್ಟು ಟೈಮ್ಗೆ ಅಂತ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಅಂತ ಅವ್ರದ್ದಿರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ. ಅಷ್ಟಾದಮೇಲೆ ಅವರು ಇನ್ವೆಸ್ಟರ್ಸ್ ಮನಿ ವಾಪಸ್ ತಗೊತಾರೆ. ಸೊ ಟೆಂಪ್ರರಿಲಿ ಇವ್ರಿಗೆ ಯೂಸ್ ಆಗ್ತಾಯಿದೆ, ಬಟ್ ಫ್ಯೂಚರಲ್ಲಿ ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಟು ದ ಸೋರ್ಸ್. ಸೊ ಇನ್ವೆಸ್ಟರ್ಸ್ ಮನಿ ಈಸ್ ಆಲ್ಸೋ ಲಯಬಿಲಿಟಿ. ಸೊ ಈ ಟರ್ಮಿನಾಲಜೀಸ್, ಈ ಎಕ್ಸಾಂಪಲ್ಸ್ ನಾವೇನು ಹೇಳಿದ್ದೀವಿ ಇದನ್ನು ಯೂಸ್ ಮಾಡಿಕೊಂಡು ತುಂಬ ಸಲ ಆಲ್ರೆಡಿ PYQ ಅಲ್ಲೆಲ್ಲ, ಇಫ್ ಯು ಹ್ಯಾವ್ ಸೀನ್ PYQ, ಇದೆಲ್ಲ ತುಂಬ ಸಲ ಬಂದಿರೋದೆ, ರಿಪೀಟ್ ಆಗಿದ್ದಾವೆ. ಮೇನ್ಲಿ ಯೂಸ್ಡ್, ನಿಂಗೆ ಲಾಜಿಕಲಿ ಎಲ್ಲ ಕ್ಲಿಯರಾಗಿ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಯು ವಿಲ್ ನಾಟ್ ಫಾಲ್ ಇನ್ ಟು ಟ್ರ್ಯಾಪ್, ಅದರ್ವೈಸ್ ಯು ಮೇ ಫಾಲ್ ಇನ್ ಟು ಟ್ರ್ಯಾಪ್. ಲೈಕ್ ಗೊತ್ತಿದ್ದು ಒಳ್ಳೆ ಬಿದ್ದಂಗೆ ಆಗ್ಬಿಡುತ್ತೆ. ಸೊ ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಬೇಕು ಅಂತ ಅಂದರೆ ಯು ಕ್ಯಾನ್ ಸೇ, ಇಫ್ ಯು ಆರ್ ಗೆಟ್ಟಿಂಗ್ ಲೈಕ್ ಮನಿ ಇನ್ ರಿಟರ್ನ್ ಆರ್ ಗೆಟ್ಟಿಂಗ್ ಬೆನಿಫಿಟೆಡ್ ಇನ್ ದ ಫ್ಯೂಚರ್ ವಿತ್ ದಿಸ್ ಇನ್ವೆಸ್ಟ್ಮೆಂಟ್ ಆರ್ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ ಎಂಟಿಟಿ ವಿತ್ ಯು, ಆವಾಗ ದಟ್ ಎಂಟಿಟಿ ಈಸ್ ಸೆಟ್ ಟು ಬಿ ಆಸ್ ಅಸೆಟ್, ಆಯಿತಾ. ಅದೇ ಲಯಬಿಲಿಟಿ ಆದರೆ ಯು ಮೇ ನೀಡ್ ಟು ಗಿವ್ ಮನಿ ಬ್ಯಾಕ್, ಯು ಹ್ಯಾವ್ ಟು ಗಿವ್ ಮನಿ ಬ್ಯಾಕ್ ಟು ದ ಅದರ್ ಪೀಪಲ್, ಅಥವಾ ಯು ಮೇ ಟೆನ್ ಟು ಫೇಸ್ ಸಮ್ ಲಾಸಸ್. ಇನ್ನೂ ನಿನ್ನ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಬೇಕು ಅಂತಂದರೆ, ಇಫ್ ಯು ಇನ್ವೆಸ್ಟ್ ಟೈಮ್ ಇನ್ ಸ್ಟಡೀಸ್ ಯು ವಿಲ್ ಫೀಲ್ ಲೈಕ್ ಇಷ್ಟೊಂದೆಲ್ಲ ಟೈಮ್ ಹಾಕ್ತಾಯಿದ್ದೀನಿ, ಇದು ನಂಗೆ ಆಗುತ್ತಾ ಆಗಲ್ವಾ, ಏನೂ ರಿಟರ್ನೇ ಸಿಗ್ತಾಯಿಲ್ಲ ಆ್ಯಂಡ್ ಆಲ್. ಬಟ್ ಇನ್ ಫ್ಯೂಚರ್ ಇಟ್ ವಿಲ್ ಡೆಫಿನೆಟ್ಲಿ ಈಲ್ಡ್ ಯು ಪ್ರಾಫಿಟ್ ಆರ್ ಯು ವಿಲ್ ಗೆಟ್ ಬೆನಿಫಿಟೆಡ್ ಫ್ರಮ್ ಇಟ್. ಬಟ್ ಲಯಬಿಲಿಟಿ ಅಂತಂದರೆ ಈಗ ಕರೆಂಟ್ಲಿ ಟೆಂಪ್ರರಿ ರೀಲ್ಸ್ ನೋಡಿಕೊಂಡು, ಶಾರ್ಟ್ಸ್ ನೋಡಿಕೊಂಡು, ಯೂಟ್ಯೂಬಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅದು ಇದು ನೋಡಿಕೊಂಡು ಯು ವಿಲ್ ಸ್ಪೆಂಡ್ ಟೈಮ್, ಬಟ್ ಇನ್ ಫ್ಯೂಚರ್ ಇಟ್ ವಿಲ್ ಕಾಸ್ಟ್ ಯು ವಿತ್ ಸಮಥಿಂಗ್ ಎಲ್ಸ್, ದಟ್ ಈಸ್ ಲಯಬಿಲಿಟಿ. ಸೊ ಈ ಥರ ನೀವು ಟೈಮ್ ಯುಟಿಲೈಸ್ ಮಾಡ್ತಿದ್ರೆ ದ ಇನ್ವೆಸ್ಟ್ಮೆಂಟ್ ಯು ಆರ್ ಮೇಕಿಂಗ್ ಈಸ್ ಅಸೆಟ್ ಟು ಯು. ಈ ಥರ ಮಾಡ್ತಾಯಿದ್ರೆ ಇಟ್ ಈಸ್ ಲಯಬಿಲಿಟಿ ಟು ಯು ಅಷ್ಟೇ. ಸೊ ಇದನ್ನು ಕ್ರಕ್ಸ್ ನೀಟಾಗಿ ಮೈಂಡಲ್ಲಿ ಇಟ್ಕೊಂಡ್ರೆ ಯು ವಿಲ್ ಸಾಲ್ವ್ ಅಟ್ಲೀಸ್ಟ್ ಒನ್ ಕ್ವಶನ್ ಕರೆಕ್ಟ್ಲಿ ಇನ್ ದ ಎಕ್ಸಾಮ್, ಬಿಕಾಸ್ ಒಂದು ಕ್ವಶನ್ ಈ ಥರದ್ರಲ್ಲಿ ಡೆಫಿನೆಟಾಗಿ ಕೇಳ್ತಾನೆ ಅವನು. ಸೊ ನೆಕ್ಸ್ಟು ಬಾಂಡ್ಸ್ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ. ಈಗ ಸ್ಟಾಕ್ ಮೆಕ್ಯಾನಿಸಮ್ ವಿ ಆಲ್ರೆಡಿ ನೋ. ಹೋಗ್ತೀಯಾ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಹುಡುಕ್ತೀಯಾ, ಅಲ್ಲಿ ಹೋಗ್ತೀಯಾ, ನೀನು ಯಾವ ಕಂಪ್ನಿದು ಬಾಂಡ್ಸ್ ಬೇಕು, ಶೇರ್ಸ್ ಬೇಕು, ಯು ವಿಲ್ ಸರ್ಚ್ ಫಾರ್ ಇಟ್ ಆ್ಯಂಡ್ ಅದ್ರ ಪ್ರೈಸ್ ಅನಾಲಿಸಿಸ್ ಮಾಡ್ತೀಯಾ, ಯು ವಿಲ್ ಇನ್ವೆಸ್ಟ್ ಅಮೌಂಟ್ ಆ್ಯಂಡ್ ವೆನ್ ಯು ಫೀಲ್ ಲೈಕ್ ದಟ್ ಪ್ರಾಫಿಟ್ ಹ್ಯಾಸ್ ರೀಚ್ಡ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್ಸ್ ಯು ವಿಲ್ ಸೆಲ್ ದಟ್ ಶೇರ್ಸ್. ಬಟ್ ಬಾಂಡ್ಸಲ್ಲಿ ವಿ ಆರ್ ನಾಟ್ ಫೆಮಿಲಿಯರ್ ವಿತ್ ಹೌ ಬಾಂಡ್ ಮೆಕ್ಯಾನಿಸಮ್ ವರ್ಕ್ಸ್ ಅಲ್ವಾ. ಸೊ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಇಟ್ ಫಾರ್ ಯು. ಏನಂದರೆ ಬಾಂಡ್ಸಲ್ಲಿ ಇದೊಂದು ಬಾಂಡ್ ಪೇಪರ್ ಇದೆ. ಈ ಬಾಂಡ್ ಪೇಪರಲ್ಲಿ ಬಾಂಡ್ ಪ್ರೈಸ್ ಇದೆ, ಇಂಟ್ರೆಸ್ಟ್ ರೇಟ್ ಇದೆ, ಮೆಚುರಿಟಿ ಟೈಮ್ ಇದೆ. ಬಾಂಡ್ ಪ್ರೈಸ್, ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಮೆಚುರಿಟಿ ಟೈಮ್. ಬಾಂಡ್ ಪ್ರೈಸ್ ಎಷ್ಟಿದೆ, 1,000 ರೂಪಾಯಿ ಇದೆ. ಇಂಟ್ರೆಸ್ಟ್ ಎಷ್ಟಿದೆ, 6% ಇದೆ. ಮೆಚುರಿಟಿ ಟೈಮ್ 1 year, ಅಂದರೆ 1 year ಆದಮೇಲೆ ಇಟ್ ಹ್ಯಾಸ್ ಟು ಬಿ ಅಗೇನ್ ಟ್ರೇಡೆಡ್ ಬ್ಯಾಕ್ ಟು ದ ಸೋರ್ಸ್, ಆಯಿತಾ. ಸೊ ಇಲ್ಲಿ ಬಾಂಡ್ ಯಾರು ಸೆಲ್ ಮಾಡ್ತಾ ಇದ್ದಾನೋ ಅವನ್ನ ನಾವು ಬಾಂಡ್ ಇಶ್ಯೂವರ್ ಅಂತ ಕರಿತೀವಿ. ಬಾಂಡ್ ಯಾರು ಪರ್ಚೇಸ್ ಮಾಡ್ತಿದ್ದಾನೋ ಅವನ್ನ ನಾವು ಬಾಂಡ್ ಬೈಯರ್ ಅಂತ ಕರಿತೀವಿ. ಸೊ ಇವಾಗ ಇವನಿಗೆ ಸೆಲ್ ಮಾಡ್ತಿದ್ರೆ ಇವನೇನು ಮಾಡ್ತಾನೆ, ಹೀಲ್ ಪೇ
₹1000 ಆ್ಯಂಡ್ 1 ವರ್ಷ ಆಗುತ್ತೆ. ಆಗೇನು ಮಾಡ್ತಾನೆ ಇವನು, ವಾಪಸ್ ಬರ್ತಾನೆ ಈ ಪಿಕ್ಚರಿಗೆ. ವಾಪಸ್ ಬಂದ್ಬಿಟ್ಟು ಏನು ಹೇಳ್ತಾನೆ ಇವನಿಗೆ, ತಗೋ ನಿಂದು ಬಾಂಡು, ನನ್ನ ದುಡ್ಡು ಕೊಡು ವಾಪಸ್ ಅಂತ ಕೇಳ್ತಾನೆ. ದುಡ್ಡು ಇವನು ಎಷ್ಟು ಕೊಡಬೇಕು ಅವಾಗ, 1000 ಅಲ್ಲ, ₹1060 ಕೊಡಬೇಕು, ಬಿಕಾಸ್ 6% ಇಂಟ್ರೆಸ್ಟ್. ಸೊ ಇಲ್ಲಿ 60% ಏನಿದೆ ಇದು ಒಂದು ಪ್ರಾಫಿಟ್ ಆಯಿತು. ಸೊ ಈ ಬಯರ್ಸ್ ಯಾರು, ಇನ್ವೆಸ್ಟರ್ಸ್ ಇರ್ತಾರಲ್ಲ ಅವರು. ಫಾರ್ ಎಕ್ಸಾಂಪಲ್ ನಿನ್ನ ಹತ್ರ ಇವಾಗ ಸೇವಿಂಗ್ಸ್ ಎಲ್ಲ ಜಾಸ್ತಿ ಆಗಿದೆ, ಯು ವಾಂಟ್ ಟು ಇನ್ವೆಸ್ಟ್ ಇನ್ ಸಮಥಿಂಗ್. ಆವಾಗ ಇದರ್ ಯು ಕ್ಯಾನ್ ಗೋ ವಿತ್ ಸ್ಟಾಕ್ ಮಾರ್ಕೆಟ್, ಅದರ್ವೈಸ್ ದೀಸ್ ಥಿಂಗ್ಸ್, ಬಾಂಡ್ಸ್. ಆಯಿತಾ. ಇಫ್ ಯು ಬೈ ದಿಸ್, ನಿಮಗೆ ₹60 ಈ ಕೇಸಲ್ಲಿ ಎಕ್ಸಾಂಪಲಲ್ಲಿ ₹60 ಪ್ರಾಫಿಟ್ ಆಯಿತಾ. ಅದೇ ಥರ ನೀನು 10 ಬಾಂಡ್ ತೊಗೊಂಡಿದ್ರೆ ₹600 ಆಗ್ತಾಯಿತ್ತು. ಸಿಂಪಲ್. ಆಯಿತಾ. ಸೊ ಇಲ್ಲಿ ಕ್ರೆಡಿಟರ್ ಯಾರು ಮತ್ತು ಡೆಟರ್ ಯಾರು ಅಂತ ನಿಮ್ಗೆ ಐಡೆಂಟಿಫೈ ಮಾಡಬೇಕು. ಕ್ರೆಡಿಟರ್ ಅಂತಂದರೆ ಇಟ್ ಈಸ್ ಲೈಕ್ ಸಾಲ ಕೊಟ್ಟಿರೋನು. ಡೆಟರ್ ಅಂತ ಅಂದರೆ ಸಾಲ ಇಸ್ಕೊಂಡಿರೋದು. ಈ ಟರ್ಮಿನಾಲಜೀಸಲ್ಲೂ UPSC ಕನ್ಫ್ಯೂಸ್ ಮಾಡ್ತಾನೆ ನಮ್ಮನ್ನ. ಈಗ ಬಯರ್ ಇದ್ದಾನೆ ಅಲ್ವಾ, ಇವನು ತಾನೇ ಇವನಿಗೆ ₹1000 ದುಡ್ಡು ಕೊಟ್ಟಿರೋದು. ಸೊ ಈ ದುಡ್ಡನ್ನ ಇವನು ತಾನೇ ಯೂಸ್ ಮಾಡ್ಕೊಂಡಿರೋದು ಇವಾಗ 1 ವರ್ಷದ ತನಕ. ಸೊ ಇವನಿಗೆ ಸಾಲ ಕೊಟ್ಟಂಗಾಯಿತು. ಸೊ ಬಯರ್ ಬಿಕಮ್ಸ್ ವಾಟ್, ಕ್ರೆಡಿಟರ್. ವೆಯ್ಟ್, ಲೆಟ್ ಮಿ ಚೇಂಜ್ ದ ಪೆನ್. ಬಯರ್ ಬಿಕಮ್ಸ್ ಕ್ರೆಡಿಟರ್ ಆ್ಯಂಡ್ ಇಶ್ಯೂರ್ ಯಾರಿರ್ತಾನೆ ಅವ್ನು ಬಿಕಮ್ ಡೆಟರ್. ಸರಿ. ಈ ಥರ ಎಲ್ಲಿ ಕನ್ಫ್ಯೂಸ್ ಮಾಡ್ತಾನೆ ಅವನು ಅಂತಂದರೆ, ಇನ್ಫ್ಲೇಷನ್ ಜಾಸ್ತಿ ಆದಾಗ ಅದು ಡೆಟರ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ, ಡೆಟರಿಗೆ ಲಾಸ್ ಆಗುತ್ತೆ, ಕ್ರೆಡಿಟರ್ಗೆ ಪ್ರಾಫಿಟ್ ಆಗುತ್ತೆ, ಆ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾನೆ. ಸೊ ಅಲ್ಲಿ ನೀನು ಕರೆಕ್ಟಾಗಿ ಆನ್ಸರ್ ಸಾಲ್ವ್ ಮಾಡಬೇಕು ಅಂತಂದರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಯು ಹ್ಯಾವ್ ಟು ವೆರಿ ಕ್ಲಿಯರ್ ಅಬೌಟ್ ಇಶ್ಯೂರ್ ಕ್ಯಾನ್ ಬಿ ಆಲ್ಸೋ ಎ ಡೆಟರ್, ಇಶ್ಯೂರ್ ಆಫ್ ದ ಬಾಂಡ್ಸ್ ಕ್ಯಾನ್ ಆಲ್ಸೋ ಬಿ ಎ ಡೆಟರ್ ಆ್ಯಂಡ್ ಬಯರ್ ಆಫ್ ದ ಬಾಂಡ್ ಕ್ಯಾನ್ ಆಲ್ಸೋ ಬಿ ಎ ಕ್ರೆಡಿಟರ್. ಇಷ್ಟು ಕ್ಲಾರಿಟಿ ನಿಮಗೆ ಗೊತ್ತಿರಬೇಕು. ಓಕೆ, ಆ್ಯಂಡ್ ದಿಸ್ ಈಸ್ ಹೌ ಬಾಂಡ್ಸ್ ಮೆಕ್ಯಾನಿಸಮ್ ವರ್ಕ್ಸ್. ಇದೇ ಥರ ಲೈಕ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇದೆ ಗವರ್ಮೆಂಟು. ಯಾವುದು ಅಂತ ಅಂದರೆ, ಓಕೆ ಇದೆ ಇರಲಿ, ಗವರ್ಮೆಂಟ್ ಸೆಕ್ಯೂರಿಟೀಸ್. ಆಯಿತಾ. ಗವರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಟೈಪ್ಸ್ ಬರುತ್ತೆ. ಟ್ರೆಷರಿ ಬಿಲ್ಸು, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸು, ಡೇಟೆಡ್ ಸೆಕ್ಯೂರಿಟಿ, ಒಂದು ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸು. ಆಯಿತಾ. ಟ್ರೆಷರಿ ಬಿಲ್ಸಲ್ಲಿ ಈಗ ನಾವೇನು ಬಾಂಡಲ್ಲಿ ಡ್ರಾಯಿಂಗ್ ಬಿಟ್ಟಿದ್ವಲ್ಲ, ಏನು ಬಾಂಡ್ ಪ್ರೈಸು, ಇಂಟ್ರೆಸ್ಟ್ ರೇಟು ಮತ್ತು ಟೈಮ್ ಫ್ರೇಮ್. ಇಲ್ಲಿ ಇಶ್ಯೂರ್ ಯಾರು, ಗವರ್ಮೆಂಟ್. ಆ್ಯಂಡ್ ಎಸ್ಪೆಷಲಿ ಫಾರ್ ದಿಸ್ ಟ್ರೆಷರಿ ಬಿಲ್, ಇಶ್ಯೂರ್ ಈಸ್ ನಾಟ್ ಜಸ್ಟ್ ಗವರ್ಮೆಂಟ್, ಇಟ್ ಈಸ್ ಸೆಂಟ್ರಲ್ ಗವರ್ಮೆಂಟ್ ಅಲೋನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಬಿಕಾಸ್ ಟ್ರೆಷರಿ ಬಿಲ್ಸ್ ಈಸ್ ಆಲ್ಸೋ ಎ ಗವರ್ಮೆಂಟ್ ಸೆಕ್ಯೂರಿಟಿ ಅಂತ ಎಲ್ಲ ಆಸ್ಪಿರೆಂಟ್ ಕಮ್ಯುನಿಟಿಗೆ ಗೊತ್ತು. ಆದರೆ ಟ್ರೆಷರಿ ಬಿಲ್ಸು ಸೆಂಟ್ರಲ್ ಗವರ್ಮೆಂಟ್ ಅಷ್ಟೇ ಇಶ್ಯೂ ಮಾಡೋಕ್ಕಾಗೋದು, ಸ್ಟೇಟ್ ಗವರ್ಮೆಂಟ್ಸ್ ಇಶ್ಯೂ ಮಾಡೋ ಪವರ್ ಇಲ್ಲ ಅಂತ ಓನ್ಲಿ ರಿಯಲಿ ಯಾರು ಡೆಪ್ತಾಗಿ ಓದಿರ್ತಾರೆ ಅವರಿಗಷ್ಟೇ ಗೊತ್ತಿರುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಆಯಿತಾ. ಜೊತೆಗೆ ಇನ್ನೊಂದು ಡಿಫ್ರೆನ್ಸ್ ಏನು, ನಾರ್ಮಲ್ ಬಾಂಡ್ಸಿಗೂ ಈ ಟ್ರೆಷರಿ ಬಿಲ್ಸಿಗೂ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದಕ್ಕೇನು ಡಿಫ್ರೆನ್ಸ್ ಅಂತಂದರೆ, ಇದರಲ್ಲಿ ಇಂಟ್ರೆಸ್ಟ್ ರೇಟು 0% ಇರುತ್ತೆ. ಹಾಗಾದರೆ ಬೈಯರ್ ಏನಕ್ಕಪ್ಪ ತಗೊತಾನೆ, ಇಂಟ್ರೆಸ್ಟೇ ಇಲ್ಲ ಅಂತ ಅಂದರೆ, ಸೊ ಅದಕ್ಕೆ ಏನು ಮೆಕ್ಯಾನಿಸಮ್ ಮಾಡ್ತಾರೆ ಇವರು ಅಂತಂದರೆ, ಕೂಪನ್ ಅಂತ ಮಾಡಿರ್ತಾರೆ. ಕೂಪನ್ ಅಂದರೆ ಡಿಸ್ಕೌಂಟ್. ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳೋ ಟೈಮಲ್ಲಿ ಇವತ್ತೇನು ಡಿಸೆಂಬರ್ 2025 ಅಲ್ವಾ. ಸೊ ಈ ಡಿಸೆಂಬರಲ್ಲಿ ಫಾರ್ ಎಕ್ಸಾಂಪಲ್ ಪರ್ಸನ್ ಎ ಗವರ್ಮೆಂಟ್ ಹತ್ರದಿಂದ ತಗೊತಾ ಇದ್ದಾನೆ ಈ ಬಾಂಡ್ನ. ಸೊ ಆವಾಗ ಬಾಂಡ್ ಪ್ರೈಸು ₹100 ಇದ್ದರೆ ಇವನಿಗೆ ಮಾರೋದು ₹90 ಅಷ್ಟೇ ಮಾರಿರ್ತಾನೆ ಗವರ್ಮೆಂಟು. ಸೊ ಇವನಿಗೆ ₹90 ಅಷ್ಟೇ ಕೊಡಬೇಕು, ಬಿಕಾಸ್ ಇಲ್ಲಿ 10% ಕೂಪನ್ ರೇಟ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆಯಿತಾ. ಸೊ 10% ಅಂದರೆ ₹10 ಡಿಸ್ಕೌಂಟ್ ಆಯಿತಾ. ಸೊ ₹90 ಕೊಟ್ಬಿಟ್ಟು ತೊಗೊಂಡಿರ್ತಾನೆ. ಬಟ್ 1 ಇಯರ್ ಮೆಚುರಿಟಿ, 1 ಇಯರ್ ಇರಲ್ಲ, ಇದು ಶಾರ್ಟ್ ಟರ್ಮ್. ಸೊ ಒಂದು 91 ದಿನ ಅಂತ ಅಂದ್ಕೊಳ್ಳೋಣ. 91 ಡೇಸ್ ಆದಮೇಲೆ ಇವನಿಗೆ ಪರ್ಸನ್ ಎ ಗವರ್ಮೆಂಟಿಗೆ ವಾಪಸ್ ತಂದು ಕೊಡಬೇಕು ಇದನ್ನು, ಬಾಂಡ್ನ. ಆಗ ಇವನಿಗೆ ₹100 ಸಿಗುತ್ತೆ. ಇವನು ಕೊಟ್ಟಿದ್ದಷ್ಟು 90, ಆದರೆ ಸಿಗ್ತಾ ಇರೋದು 100 ವಿತಿನ್ 91 ಡೇಸ್. ಸೊ ಗವರ್ಮೆಂಟಿಗೆ ಏನಾಯಿತು, ಟೆಂಪರರಿಲಿ ಈ ₹90 ಸಿಕ್ಕಂಗೆ ಆಯಿತಾ. ಈ ₹90 ಎಲ್ಲಾದರೂ ಇನ್ವೆಸ್ಟ್ ಮಾಡಿಕೊಂಡು ಅದರಿಂದ ಪ್ರಾಫಿಟ್ ಜನ್ರೇಟ್ ಮಾಡ್ಕೊತಾರ. ಇವನಿಗೆ ಫ್ಯೂಚರಲ್ಲಿ ₹10 ಪ್ರಾಫಿಟ್ ಸಿಗ್ತಾ. ದಿಸ್ ಇಸ್ ಹೌ ಟ್ರೆಷರಿ ಬಿಲ್ ವರ್ಕ್ಸ್. ಇದರಲ್ಲಿ ಟೈಪ್ಸ್ ಬರುತ್ತೆ. ವೆಯ್ಟ್, ಸೊ ಟೈಪ್ಸ್ ಅಂದರೆ ಇದೆ. 91 ಡೇಸ್ ಮೆಚುರಿಟಿ ಇರೋ ಒಂದು ಟ್ರೆಷರಿ ಬಿಲ್ಸು, 181 ಡೇಸ್ ಇರೋ ಮೆಚುರಿಟಿ ಇರೋ ಟ್ರೆಷರಿ ಬಿಲ್ಸು, 364 ಡೇಸ್ ಮೆಚುರಿಟಿ ಇರೋ ಟ್ರೆಷರಿ ಬಿಲ್ಸ್. ಸೊ ಈ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂತ ಬರುತ್ತೆ. ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತಂದರೆ ಯಾವ್ಯಾವ ಅಂತಂದರೆ, ಅದ್ರದ್ದು ಮೆಚುರಿಟಿ ಪೀರಿಯಡ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇಯರ್, ಈಸ್ ಲೆಸ್ ದ್ಯಾನ್ 1 ಇಯರ್. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇಯರ್ ಇದ್ದರೆ ಇಟ್ ಈಸ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಲೆಸ್ ದ್ಯಾನ್ 1 ಇಯರ್ ಇದ್ದರೆ ಇಟ್ ಈಸ್ ಶಾರ್ಟ್ ಟರ್ಮ್. ಸೊ ಟ್ರೆಷರಿ ಬಿಲ್ಸಲ್ಲಿ ಇದೇ ಲಾಸ್ಟು. ಇದು ಶಾರ್ಟ್ ಟರ್ಮಿಗೆ ಇರುತ್ತೆ, ಲಾಂಗ್ ಟರ್ಮ್ಸ್ ಇರುತ್ತೆ, ಆಬ್ವಿಯಸ್ಲಿ ಶಾರ್ಟ್ ಟರ್ಮ್. ದೆನ್ ಇನ್ನೇನು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ಟ್ರೆಷರಿ ಬಿಲ್ ರಿಗಾರ್ಡಿಂಗ್ ಅಂತಂದರೆ, ಇಂಟ್ರೆಸ್ಟ್ ರೇಟ್ 0 ಇರುತ್ತೆ, ಬಿಕಾಸ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಇದನ್ನು ಮಾರೋದು. ಅಂದರೆ ₹100 ಫೇಸ್ ವ್ಯಾಲ್ಯೂ ಇದೆ, ₹90 ಮಾರೋದು. ಆಮೇಲೆ ಇನ್ನೊಂದೇನು, ಓನ್ಲಿ ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಇಶ್ಯೂ ದಿಸ್ ಟ್ರೆಷರಿ ಬಿಲ್ಸ್, ನಾಟ್ ಸ್ಟೇಟ್ ಗವರ್ಮೆಂಟ್. ಓಕೆ, ನೆಕ್ಸ್ಟು ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್. ಸೊ ಇದು ಮುಂಚೆ ಇರಲಿಲ್ಲ, 2010ನಲ್ಲಿ ಏನೋ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಇದನ್ನು. ಇದ್ರ ಕೆಲಸ ಏನು ಅಂತಂದರೆ, ವೆಯ್ಟ್,
ಇದ್ರದ್ದು 2010 ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇದ್ರದ್ದು ಮೇನ್ ಕೆಲಸ ಏನು ಅಂತಂದರೆ, ಅಯ್ಯೋ ಈ ಟ್ರೆಷರಿ ಬಿಲ್ಸ್ ಏನಿದೆ 91 ಡೇಸಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ, 91 ಡೇಸು. ಅದೇ ಲೆಸ್ ದ್ಯಾನ್ 91 ಡೇಸಿಗೆ ಗೌರ್ಮೆಂಟಿಗೆ ದುಡ್ಡು ಬೇಕಾಗಿರುತ್ತೆ, ಲೈಕ್ ಒಂದು 20 ದಿನ ಆದಮೇಲೆ ವಾಪಸ್ ಕೊಡೋವಂಥದ್ದು. ಅದಕ್ಕೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಓಕೆನಾ, ಅದು ಟ್ರೆಷರಿ ಬಿಲ್ ಎಕ್ಸಾಂಪಲ್. ಇದು ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ ಅಂತ ಹೆಸರು. ಪ್ರೈಸ್ ಬಂದುಬಿಟ್ಟು, ಬಾಂಡ್ ಪ್ರೈಸ್ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಇದೆ. ಇಂಟ್ರೆಸ್ಟ್ ರೇಟು 0 ಡಿಸ್ಕೌಂಟೆಡಲ್ಲಿ ಮಾಡ್ತಾರೆ. ದೆನ್ ಟೈಮ್ ಪೀರಿಯಡು ಲೆಸ್ ದ್ಯಾನ್ 91 ಡೇಸ್ ಅಂದರೆ 20 ಡೇಸ್ ಅಂತ ಅಂದ್ಕೊಳ್ಳೋಣ. ಇದ್ಯಾರು ಗವರ್ಮೆಂಟ್, ಇಶ್ಯೂವರ್ ವಿಲ್ ಆಲ್ವೇಸ್ ಬಿ ಗವರ್ಮೆಂಟ್ ಹಿಯರ್. ಆಯಿತಾ, ಗವರ್ಮೆಂಟ್. ಇಲ್ಲಿ ಬೈಯರ್ ಯಾರು ಇರ್ತಾರೆ, ಇಟ್ ಕ್ಯಾನ್ ಬಿ ಇದರ್ RBI ಆರ್ ಇನ್ಶೂರೆನ್ಸ್ ಕಂಪ್ನಿ, ಮ್ಯೂಚುವಲ್ ಫಂಡ್ಸ್ ಅವರು, ಅಥವಾ ಈವನ್ ಜನರಲ್ ಪಬ್ಲಿಕ್ಕಿಗೆ ಹೇಗೆ ಸಿಗುತ್ತೆ, ಇಫ್ ಯು ಚೆಕ್ ಎನಿ ಸ್ಟಾಕ್ ಮಾರ್ಕೆಟ್. ಓಕೆ, ಇದು ಗವರ್ಮೆಂಟ್ ಸೆಕ್ಯೂರಿಟೀಸ್ನೆಲ್ಲ ಎಲ್ಲೆಲ್ಲಿ ಮಾರ್ಬೋದು ಅಂತಂದರೆ ಇಕುಬೇರ್ ಅಂತ ಒಂದು ವೆಬ್ಸೈಟ್ ಇದೆ, ಇಕುಬೇರ್, ಅಲ್ಲಿ ತೊಗೊಬೋದು. ಅಥವಾ RBI ಏನು ಮಾಡುತ್ತೆ, ಆಕ್ಷನ್ ಅಂದರೆ ಹರಾಜು ಕೂಗ್ಸೋದು, ಅಲ್ಲಿ ತೊಗೊಬೋದು. ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಜೆರೋದಾ, ಕೈಟ್, ಗ್ರೋ, ಅಲ್ಲೂ ಕೂಡ ಇದು ಸಿಗುತ್ತೆ, ಅಲ್ಲೂ ತೊಗೊಬೋದು. ಓಕೆನಾ, ಏನು ಹೇಳ್ತಾ ಇದ್ದೆ ನಾನು? ಲೆಸ್ ದ್ಯಾನ್ 91 ಡೇಸಿಗೆ ಗವರ್ಮೆಂಟಿಗೆ ದುಡ್ಡು ಬೇಕಾಗಿರುತ್ತೆ. ಸೊ 1000 ರೂಪೀಸ್ ಇವನೆಷ್ಟು ಕೊಟ್ಟಿರ್ತಾನೆ, ಫಾರ್ ಎಕ್ಸಾಂಪಲ್ 900 ರೂಪೀಸ್ ಕೊಟ್ಟಿರ್ತಾನೆ. ಆಯಿತಾ, 20 ಡೇಸ್ ಆದಮೇಲೆ ಗವರ್ಮೆಂಟ್ ಇವನಿಗೆ ವಾಪಸ್ ಕೊಡಬೇಕು ದುಡ್ಡು. ಇವನು ಈ ಬಾಂಡ್ನ ಗವರ್ಮೆಂಟಿಗೆ ವಾಪಸ್ ಕೊಡಬೇಕು. ಆವಾಗ ಗವರ್ಮೆಂಟ್ ಇವನಿಗೆ 900 ಬದಲು 1000 ಕೊಡುತ್ತೆ. ಸೊ ಇಬ್ಬರಿಗೂ ಪ್ರಾಫಿಟ್. ಆಯಿತಾ, ಗವರ್ಮೆಂಟಿಗೆ ಅದ್ರದ್ದು ಎಮರ್ಜೆನ್ಸಿ ಏನು ದುಡ್ಡು ಬೇಕಾಗಿತ್ತು ಆ ದುಡ್ಡು ಸಿಗುತ್ತೆ, ಇವನಿಗೆ 100 ರೂಪೀಸ್ ಪ್ರಾಫಿಟ್ ಸಿಗುತ್ತೆ. ಸೊ ದಿಸ್ ಇಸ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಡೇಟೆಡ್ ಸೆಕ್ಯೂರಿಟೀಸ್ ಅಂತ. ಡೇಟೆಡ್ ಅಂತ ಏನು ಕರೀತಾರೆ ಅಂತಂದರೆ, ಫಿಕ್ಸ್ಡ್ ಡೇಟ್ ಇರುತ್ತೆ, ಹೆನ್ಸ್ ದ ನೇಮ್ ಈಸ್ ಡೇಟೆಡ್ ಸೆಕ್ಯೂರಿಟಿ. ಆಯಿತಾ, ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ದೀಸ್ ಆರ್ ಲಾಂಗ್ ಟರ್ಮ್. ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಗವರ್ಮೆಂಟ್ ಸೆಕ್ಯೂರಿಟೀಸ್, ಟ್ರೆಷರಿ ಬಿಲ್ಸ್ ಆ್ಯಂಡ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್, ದೋಸ್ ಆರ್ ಲೈಕ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್. ಬಟ್ ದೀಸ್ ಆರ್ 5 year 20 year ಅಪ್ ಟು 40 year ತನಕನೂ ಇಶ್ಯೂ ಮಾಡ್ತಾರೆ. ಸೇಮ್ ಮೆಕ್ಯಾನಿಸಮ್. ಯಾರು ಇಶ್ಯೂ ಮಾಡೋದು? ಇಶ್ಯೂರ್ ಇಸ್ ಗವರ್ಮೆಂಟ್, ಬೈಯರ್ RBI, ಮ್ಯೂಚುವಲ್ ಫಂಡ್, ದೆನ್ ಇನ್ಶೂರೆನ್ಸ್ ಅವ್ರು ಯಾರು ಆದರೂ ಆಗಿರ್ಬೋದು. ಆಯಿತಾ, ಸೊ ಇದ್ರ ಹೆಸರೇನು ಡೇಟೆಡ್ ಸೆಕ್ಯೂರಿಟಿ ಅಂತ ಇರುತ್ತೆ. ಸೇಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅದು ಮೆನ್ಷನ್ ಮಾಡಿರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಡೇಟ್ ಏನು ಮೆನ್ಷನ್ ಮಾಡಿರ್ತಾರೆ ಅದು ಬಂದಾಗ, ಸೊ ತಗೊಂಡಾಗ ಈ ಬೈಯರ್ಸ್ ಯಾರು ಇರ್ತಾರೆ, ಈ ಕಡೆ ಅವರು ದುಡ್ಡು ಕೊಟ್ಟಿರ್ತಾರೆ. ಹೌದಾ, ಸೊ ಗವರ್ಮೆಂಟು ಅದನ್ನು ಲಾಂಗ್ ಟರ್ಮ್ ಪರ್ಪಸ್ಸಿಗೆ ಆ ಮನಿನ ಯೂಸ್ ಮಾಡ್ಕೊಳುತ್ತಾ. ಆಮೇಲೆ ಟೈಮ್ ಬಂದಾಗ ವಿತ್ ಇಂಟ್ರೆಸ್ಟ್ ಯಾರ್ಯಾರು ಬೈ ಮಾಡಿರ್ತಾರೆ ಅವರಿಗೆ ವಿತ್ ಇಂಟ್ರೆಸ್ಟ್ ಅವ್ರ ದುಡ್ಡು ಪ್ಲಸ್ ಇಂಟ್ರೆಸ್ಟ್ ವಾಪಸ್ ಕೊಡುತ್ತೆ. ಸೇಮ್ ಅದೇ ಥರ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಅಂತ ಬರುತ್ತೆ. ಆಯಿತಾ, ಇದನ್ನು ಯಾರು ಇಶ್ಯೂ ಮಾಡೋದು ಅಂದರೆ ಸ್ಟೇಟ್ ಡೆವಲಪ್ಮೆಂಟ್ ಯಾರು ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ಸ್ ಅಲ್ವಾ. ಸೊ ಸ್ಟೇಟ್ ಗವರ್ಮೆಂಟ್ಸ್ ಕೊಡ್ತಾರೆ. ವೇಟ್ ಐ ಎಕ್ಸ್ಪ್ಲೇನ್ ದಟ್ ಆಸ್ ವೆಲ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್. ದೀಸ್ ಆರ್ ಆಲ್ಸೋ ಟೈಪ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಅಂಡರ್ ವಿಚ್ ಡೇಟೆಡ್ ಸೆಕ್ಯೂರಿಟೀಸ್ ಅಂತ ನಾವೇನು ಹೇಳಿದ್ವಿ, ಅದರದ್ದೇ ಇದೊಂದು ಟೈಪ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಆಯಿತಾ, ಇದು ಡೇಟೆಡ್ ಸೆಕ್ಯೂರಿಟೀಸ್ ಎನಿ ಪರ್ಪಸ್ಗೆ ಯೂಸ್ ಮಾಡ್ಕೊಬೋದು, ಅದರಿಂದ ಬರೋ ದುಡ್ಡು. ಆಯಿತಾ, ಇದರಿಂದ ಬರೋ ದುಡ್ಡನ್ನ ಇವರು ಪರ್ಟಿಕ್ಯುಲರ್ಲಿ ಡೆವಲಪ್ಮೆಂಟ್ ಆಫ್ ಸ್ಟೇಟ್ಸ್. ಸೊ ಹೆಸರು ಹೇಳ್ತದೆ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್. ಆಯಿತಾ, ಲೋನ್ ತೊಗೊತಾ ಇದೆ ಯಾರು? ವೇಟ್, ಸ್ಟೇಟ್ ಗವರ್ಮೆಂಟ್ಸ್ ಏನು ಮಾಡುತ್ತೆ, ಈ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡುತ್ತೆ. ಆಯಿತಾ, ಇದ್ರ ಹೆಸರೇನು SDL ಅಂತ ಆಯಿತು. ಇದ್ರ ಮೇಲೆ ಫೇಸ್ ವ್ಯಾಲ್ಯೂ ಇರುತ್ತೆ ಎಷ್ಟು ಅಂತ, ಡ್ಯೂರೇಷನ್ ಇರುತ್ತೆ ಅಂದರೆ ಮೆಚುರಿಟಿ ಟೈಮ್ ಯಾವುದು ಅಂತ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಇರುತ್ತೆ. ಆಯಿತಾ, ಫೇಸ್ ವ್ಯಾಲ್ಯೂ ಏನಿದ್ರು ಇಂಟ್ರೆಸ್ಟ್ ರೇಟು ಇಟ್ ಈಸ್ ಮೋರ್ ದ್ಯಾನ್ ಡೇಟೆಡ್ ಸೆಕ್ಯೂರಿಟೀಸ್ ನಾವೇನು ಹೇಳಿದ್ವಿ, ಅದು ಅಪ್ ಟು 40 years ಇರುತ್ತೆ. ಸೊ ಅಲ್ಲೂ ಹೈ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಿ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಹೈ ಇಂಟ್ರೆಸ್ಟ್ ದ್ಯಾನ್ ಡೇಟೆಡ್ ಸೆಕ್ಯೂರಿಟಿ. ದೆನ್ ಇಲ್ಲಿ ಬೈಯರ್ಸ್ ಯಾರ್ಯಾರು ಬರ್ತಾರೆ? ಸೊ ಸ್ಟೇಟ್ ಗವರ್ಮೆಂಟ್ ಏನೋ ಅದನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಬೇಕಾಗಿರುತ್ತೆ ಇವಾಗ ಸ್ಟೇಟ್ ಗವರ್ಮೆಂಟ್ಸಿಗೆ. ಸೊ ಆಗ ಈ ಬಾಂಡ್ನ ಮಾರ್ಕೆಟಲ್ಲಿ ಇಶ್ಯೂ ಮಾಡುತ್ತೆ. ಇಶ್ಯೂ ಮಾಡಿದಾಗ ಏನು ಮಾಡುತ್ತೆ, ಬೈಯರ್ಸ್ ಯಾರು ಇರ್ತಾರೆ ಅವರು ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ಈ ಪೇಪರ್ನ ಇಸ್ಕೊತಾರೆ. ಸೊ ದುಡ್ಡು ಇವ್ರಿಗೆ ಬಂತ, ಇವರು ಡೆವಲಪ್ಮೆಂಟ್ ಮಾಡ್ಕೊತಾರೆ ಆ ದುಡ್ಡನ್ನ ಯೂಸ್ ಮಾಡಿಕೊಂಡು ಅಪ್ ಟು ಎಲ್ಲಿ ತನಕ ಈ ಸರ್ಟೆನ್ ಡ್ಯೂರೇಷನ್ ಏನು ಕೊಟ್ಟಿರ್ತಾರೆ ಅಲ್ಲಿವರೆಗೂ. ಈ ಡ್ಯೂರೇಷನ್ ಬಂತ, ದೆನ್ ಇವರು ವಾಪಸ್ ಇವರಿಗೆ ದುಡ್ಡು ವಿತ್ ಈ ಇಂಟ್ರೆಸ್ಟ್ ಕೊಡಬೇಕು, ಇವರಿಗೆ ಈ ಬಾಂಡ್ನ ವಾಪಸ್ ಕೊಡಬೇಕು. ದಿಸ್ ಇಸ್ ದ ಮೆಕ್ಯಾನಿಸಮ್ ಅಲ್ವಾ. ಬಟ್ ಇಲ್ಲಿ ಹೈಯರ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಬೈಯರ್ಸ್ ಯಾರ್ಯಾರು ಇರ್ತಾರೆ ಇದರಲ್ಲಿ? ಕಮರ್ಷಿಯಲ್ ಬ್ಯಾಂಕ್ಸು, ಮ್ಯೂಚುವಲ್ ಫಂಡ್ಸು, ಪ್ರಾವಿಡೆಂಟ್ ಫಂಡ್ಸು, ಇವರು. ಆಮೇಲೆ ಹಾಗಾದರೆ ನಾವು ಇಂಡಿವಿಜುವಲ್ಸ್ ಇನ್ವೆಸ್ಟ್ ಮಾಡ್ಬೋದಾ? ಹೌದು, ನಾವು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಡೈರೆಕ್ಟಾಗಿ. ಈ ಸ್ಟಾಕ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ಸಲ್ಲಿ ಇದನ್ನು ಕೂಡ ಸಿಗುತ್ತೆ. ಸೊ ಇದರಲ್ಲೂ ಇಂಡಿವಿಜುವಲ್ಸ್ ಕೂಡ ಇನ್ವೆಸ್ಟ್ ಮಾಡಬಹುದು. ಹಾಗಾದರೆ ಈ ಫಾರಿನ್ ಅವ್ರು ಇನ್ವೆಸ್ಟ್ ಮಾಡ್ತಾರಲ್ಲ, FPI ಅವ್ರು ತೊಗೊಬೋದಾ? ಎಸ್, ಅವರು ತೊಗೊಬೋದು. FPIನ ರೀಸೆಂಟಾಗಿ ಅಲೋ ಮಾಡಿರೋದು, FPI ಅವ್ರು ಕೂಡ ತೊಗೊಬೋದು ಅಂತ. ಸೊ ಏನು FPI ಅಂತಂದರೆ ನೆಕ್ಸ್ಟ್ ಬಂದಾಗ ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ಆಸ್ ವೆಲ್. I hope all these government securities clear to you. ಏನೇನಿದೆ? ಟ್ರೆಷರಿ ಬಿಲ್ಸ್, ಸೊ ಟ್ರೆಷರಿ ಬಿಲ್ಸ್, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್, ದೆನ್ ಡೇಟೆಡ್ ಸೆಕ್ಯೂರಿಟೀಸ್, ದೆನ್ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್. ಆಲ್ ದೀಸ್ ಆರ್ ಟ್ರೇಡೆಡ್ ಬೈ ಗವರ್ಮೆಂಟ್ ಅಲ್ವಾ. ಈಗ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್. ಸೊ ಗವರ್ಮೆಂಟಿಂದ ನಾವು ಟ್ರೇಡ್ ಮಾಡ್ತಾ ಇರೋದ್ರಿಂದ, ಗವರ್ಮೆಂಟ್ ಹತ್ರ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರೋದ್ರಿಂದ ನಮಗೆ ರಿಸ್ಕ್ ಫ್ಯಾಕ್ಟರ್ ಏನಿರುತ್ತೆ? ಲೆಸ್, ಬಿಕಾಸ್ ಗವರ್ಮೆಂಟ್ ಕ್ಯಾನ್ ನಾಟ್ ಫೇಲ್.
ಗವರ್ಮೆಂಟ್ ಫೇಲ್ ಆಗೋ ಚಾನ್ಸಸ್ ಪ್ರಾಬಬಿಲಿಟಿ ಲೈಕ್ 0.0001. ಈ ಕಂಪ್ನೀಸಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ಕಂಪ್ನಿ ಮುಚ್ಚೋಗ್ಬೋದು, ಬ್ಯಾಂಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಬ್ಯಾಂಕ್ ಕ್ರಪ್ಟ್ ಆಗಬಹುದು, ಏನಾದರೂ ಆಗಬಹುದು, ಬಟ್ ಗವರ್ಮೆಂಟ್ ವಿಲ್ ಆಲ್ವೇಸ್ ಬಿ ದೇರ್. ಹೌದಾ? ಸೊ ಅದಕ್ಕೆ ಇದನ್ನು ಗಿಲ್ಟ್ ಫ್ರೀ ಅಥವಾ ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ನ, ಆ್ಯಸ್ ಇಟ್ ಈಸ್ ಸೇಫರ್ ಟು ಇನ್ವೆಸ್ಟ್. ಓಕೆ, ಬುಕ್ಕಲ್ಲಿ ವಿಲ್ ಚೆಕ್ ಇಟ್. ಓಕೆ, ಡೆಟ್ಸ್ ಇಕ್ವಿಟಿ, ಗವರ್ಮೆಂಟ್ ಸೆಕ್ಯೂರಿಟೀಸ್, ಟ್ರೆಷರಿ ಬಿಲ್ಸ್ ಸೇಮ್ 4 ಇದೆ. ಇಂತ ಎಕ್ಸ್ಪ್ಲೇನ್ ಮಾಡಿಲ್ಲ ಅಲ್ಲ. ಡೇಟೆಡ್ ಸೆಕ್ಯೂರಿಟೀಸಲ್ಲಿ ಅಗೇನ್ ಟೈಪ್ಸ್ ಬಂದಿದೆ. ಫಿಕ್ಸ್ಡ್ ರೇಟ್ ಬಾಂಡ್ಸು, ಫ್ಲೋಟಿಂಗ್ ರೇಟ್ ಬಾಂಡ್ಸು, ಇನ್ಫ್ಲೇಷನ್ ಇಂಡೆಕ್ಸು, ಸ್ಪೆಷಲ್ ಸೆಕ್ಯೂರಿಟೀಸು, ಬ್ಯಾಂಕ್ ರಿಕ್ಯಾಪಿಟಲೈಸೇಷನ್, ಸಾವರಿನ್ ಗೋಲ್ಡ್ ಬಾಂಡ್ಸ್. ಓಕೆ, ಫಿಕ್ಸ್ಡ್ ರೇಟ್ ಬಾಂಡ್ಸ್ ಅಂತಂದರೆ ಏನಿಲ್ಲ, ನಾವು ಈಗ ಜನರಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಸೇಮ್ ಅದೇನೆ. ಅದು ಫಿಕ್ಸ್ಡ್ ರೇಟ್, ಇಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಅಷ್ಟು ವಾಪಸ್ ಸಿಗುತ್ತೆ. ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಂತಂದರೆ ಯೀಲ್ಡ್ ಆಫ್ ಟ್ರೆಷರಿ ಬಿಲ್ಸ್ ಮೇಲೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅದ್ರ ತಕ್ಕಂಗೆ ಇವ್ರದ್ದು ಇಂಟ್ರೆಸ್ಟ್ ರೇಟು ಚೇಂಜ್ ಮಾಡ್ಕೊತಾರೆ. ಟ್ರೆಷರಿ ಬಿಲ್ ಈಗ ಇವ್ರು 5% ಅಂತ ಬರ್ದಿದ್ರು ಅಂತ ಅಂದ್ಕೊಂಡ್ರು, ಟ್ರೆಷರಿ ಬಿಲ್ಸಲ್ಲಿ ತುಂಬ ಪ್ರಾಫಿಟ್ ಸಿಗ್ತಾ ಇದೆ ಗವರ್ಮೆಂಟಿಗೆ ಅಂತ ಅಂದಾಗ ಏನಾಗುತ್ತೆ, ಈ 5 ಇದ್ದಿದ್ದು 5.2% ಆದರೂ ಆಗ್ಬೋದು. ಅಥವಾ ಟ್ರೆಷರಿ ಬಿಲ್ಸಲ್ಲಿ ಲಾಸ್ ಆಗ್ತಿದೆ ಅಂತ ಅಂದರೆ 5 ಇದ್ದಿದ್ದು 4.8% ಆದರೂ ಆಗಬಹುದು. ಸೊ ದಿಸ್ ಟೈಪ್ ಆಫ್ ಮೆಕ್ಯಾನಿಸಮ್ ವರ್ಕ್ ಆಗ್ತಾ ಇದ್ದರೆ ದಟ್ ಈಸ್ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಆಗುತ್ತೆ. ಇದನ್ನು ಲೈಕ್ ಅವರು ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರು ಓದಿರ್ತಾರೆ ಅಲ್ವಾ, ಯಾರು ತೊಗೊತಾ ಇರ್ತಾರೆ ಅವರು. ಸೊ ಅವ್ರಿಗೇನು ಪ್ರಾಬ್ಲಮ್ ಇರೋಲ್ಲ, ಬಿಕಾಸ್ ಪ್ರಾಫಿಟ್ ಆದರೆ ಪ್ರಾಫಿಟ್, ಲಾಸ್ ಆದರೆ ಲಾಸ್. ನೆಕ್ಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ಸ್ ಅಂತ ಅಂದರೆ ನಾವು ಇದನ್ನು ಎಕ್ಸ್ಚೇಂಜ್ ರೇಟಲ್ಲಿ ಓದಿದ್ವಿ ಅಲ್ಲ, ಇನ್ಫ್ಲೇಷನಿಗೆ ಅಡ್ಜಸ್ಟ್ ಮಾಡಿರ್ತಾರೆ ಅಂತ. ಸೇಮ್ ಅದೇ ಥರ ಇಲ್ಲೂ ಅಷ್ಟೇ ಪ್ರೈಸಸ್ನ ಇನ್ಫ್ಲೇಷನಿಗೆ ಅಡ್ಜಸ್ಟ್ ಮಾಡಿರ್ತಾರೆ. Interest and principal both are protected against inflation and can be linked with any inflation index like CPI, WPI. Every year, principal is increased by inflation index and the interest is offered on the increased principal. ಅರ್ಥ ಆಯ್ತಾ? ಸೇಮ್ ಈಗ ಒಂದು ಪ್ರಿನ್ಸಿಪಲ್ ಅಮೌಂಟ್ ಅಂತಂದರೆ ಫೇಸ್ ವ್ಯಾಲ್ಯೂ ಅಂತ ನಾವೇನು ಹೇಳ್ತಾ ಇದ್ವಿ ಇಲ್ಲಿವರೆಗೂ, ಅದು ಈ ಫೇಸ್ ವ್ಯಾಲ್ಯೂ ಈಸ್ ಡಿಪೆಂಡೆಂಟ್ ಆನ್ ದಿಸ್ ಇನ್ಫ್ಲೇಷನ್ ಇಂಡೆಕ್ಸಾ. ಸೊ ಇಂಟ್ರೆಸ್ಟ್ ರೇಟ್ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದ್ದರೆ ಇದೂ ಜಾಸ್ತಿ ಆಗಿರುತ್ತೆ, ಇದು ಕಡಿಮೆ ಆಗಿದ್ದರೆ ಇದೂ ಕಡಿಮೆ ಆಗಿರುತ್ತೆ. ಆಯಿತಾ? ಸೊ ಇದು ಜಾಸ್ತಿ ಆಗಿದ್ದರೆ ನನಗೆ ಇಂಟ್ರೆಸ್ಟು ಜಾಸ್ತಿ ಸಿಗುತ್ತೆ, ಇದು ಕಡಿಮೆ ಆಗಿದ್ದರೆ ನನಗೆ ಇಂಟ್ರೆಸ್ಟು ಕಡಿಮೆ ಸಿಗುತ್ತೆ, ಅದೇ ಇನ್ಫ್ಲೇಷನ್ ಇಂಡೆಕ್ಸ್. ಸೊ ಇದರಲ್ಲಿ ಇಬ್ರಿಗೂ ಲಾಸ್ ಆಗಲ್ಲ, ಗವರ್ಮೆಂಟಿಗೂ ಲಾಸ್ ಆಗಲ್ಲ, ಬಯರ್ಸ್ಗೂ ಲಾಸ್ ಆಗಲ್ಲ. ಯಾಕೆಂದರೆ ಇನ್ಫ್ಲೇಷನಿಗೆ ಇಬ್ರಿಗೂ ಇನ್ಫ್ಲೇಷನ್ ಫೇಸ್ ಮಾಡಬೇಕಾ, ಇಬ್ಬರು ಇನ್ಫ್ಲೇಷನ್ ಫೇಸ್ ಮಾಡಬೇಕು ಅಂದರೆ ಇಬ್ಬರಿಗೂ ಸೇಮ್ ಅದ್ರ ಪ್ರಪೋರ್ಷನೇಟಾಗಿ ಇಲ್ಲಿ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗಿರುತ್ತೆ. ಸೊ ಲಾಸ್ ಟು ನೋ ಒನ್, ಇಬ್ಬರಿಗೂ ವಿನ್ ಸಿಚುಯೇಷನ್. ನೆಕ್ಸ್ಟ್ ಬಂದುಬಿಟ್ಟು ಸ್ಪೆಷಲ್ ಸೆಕ್ಯೂರಿಟೀಸ್ ಅಂತ ಅಂದರೆ ಈಗ ಒಂದು ಸರ್ಟೆನ್ ಸಿಚುಯೇಷನ್ಸಲ್ಲಿ ಯಾವುದಾದ್ರೂ ಕಂಪ್ನಿ ಅಥವಾ ಯಾವುದಾದ್ರೂ ಸೆಕ್ಟರ್ಸಿಗೆ ಅದ್ರ ರಿಲೇಟೆಡ್ ಬಾಂಡ್ಸ್ಗಳನ್ನ ಇಶ್ಯೂ ಮಾಡುತ್ತೆ ಗವರ್ಮೆಂಟ್. ಫಾರ್ ಎಕ್ಸಾಂಪಲ್ ಆಯಿಲ್ ಬಾಂಡ್ಸು, ಫರ್ಟಿಲೈಸರ್ ಬಾಂಡ್ಸು, ಫುಡ್ ಬಾಂಡ್ಸು, ಈ ಥರ ಆ್ಯಸ್ ಕಂಪನ್ಸೇಷನ್ ಟು ದೀಸ್ ಕಂಪ್ನೀಸ್ ಇನ್ ಲಿಯೂ ಆಫ್ ಕ್ಯಾಶ್ ಸಬ್ಸಿಡೀಸ್ ಬದಲು ಈ ಥರ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡುತ್ತೆ. ನೆಕ್ಸ್ಟ್ ಬಂದು ಬ್ಯಾಂಕ್ ರಿಕ್ಯಾಪಿಟಲೈಸೇಷನ್ ಬಾಂಡ್ಸ್. ಇಲ್ಲಿ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆಲ್ಸೋ ಇಶ್ಯೂಡ್ ಬ್ಯಾಂಕ್ ರಿಕ್ಯಾಪಿಟಲೈಸೇಷನ್ ಬಾಂಡ್ಸ್ ಟು ಸ್ಪೆಸಿಫಿಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇನ್ 2018. ಸೊ ಬ್ಯಾಂಕ್ ರಿಕ್ಯಾಪಿಟಲೈಸೇಷನ್ ಅಂದರೆ ಏನು ಅಂತ ನೆಕ್ಸ್ಟ್ ಚಾಪ್ಟರಲ್ಲಿ ಅದು ಬರುತ್ತೆ, ಅದು ಐ ವಿಲ್ ಡಿಸ್ಕಸ್ ದೇರ್ ಇಟ್ ಸೆಲ್ಫ್. ಇಫ್ ಯು ವಾಂಟ್ ಬ್ರೀಫ್ ಐಡಿಯಾ ಬ್ಯಾಂಕ್ ರಿಕ್ಯಾಪಿಟಲೈಸೇಷನ್ ಏನು ಅಂತಂದರೆ, ಬ್ಯಾಂಕ್ ಹತ್ರ ಇವಾಗ ಅಮೌಂಟ್ ಕಡಿಮೆ ಆಗಿದೆ ಅಂತಂದರೆ ಅಥವಾ ಇನ್ವೆಸ್ಟ್ಮೆಂಟ್ ಲಾಸಲ್ಲಿ ಹೋಗ್ತಾ ಇದೆ, ಬ್ಯಾಂಕ್ ಲಾಸಲ್ಲಿ ರನ್ ಆಗ್ತಿದೆ, ಇದನ್ನು ವಾಪಸ್ ಪ್ರಾಫಿಟಬಲ್ ಮಾಡಬೇಕು ಅಂತಂದರೆ ಇದಕ್ಕೆ ಇನ್ನೊಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತೆ. ಸೊ ದಟ್ ಈಸ್ ಬ್ಯಾಂಕ್ ರಿಕ್ಯಾಪಿಟಲೈಸೇಷನ್. ಲೈಕ್ ಫಾರ್ ಆಸ್ ಆಫ್ ನೌ ಯು ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ನೆಕ್ಸ್ಟ್ ಸಾವರಿನ್ ಗೋಲ್ಡ್ ಬಾಂಡ್ಸ್. SGBs are unique instruments, prices of which are linked to commodity price, that is ಗೋಲ್ಡ್ ಪ್ರೈಸ್ ಜಾಸ್ತಿ ಆದರೆ ಈ ಥರ SGBಸ್ದು ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದ್ರದ್ದು ಬೇಸಿಕಲಿ ಇದು ಒಂದು ಗವರ್ಮೆಂಟ್ ಸೆಕ್ಯೂರಿಟಿನೇ, SGB ಅಂತ ಇದ್ರ ಹೆಸರು. ಇದ್ರದ್ದು ಪ್ರೈಸಸ್ ಎಲ್ಲ ಏನಿದೆ ಅದು ಇನ್ನೊಂದು ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಯಾವ ಫ್ಯಾಕ್ಟರ್ ಅಂತಂದರೆ ಗೋಲ್ಡ್ ಪ್ರೈಸು. ಸೊ ಗೋಲ್ಡ್ ಪ್ರೈಸು ಜಾಸ್ತಿ ಆಗ್ತಿದೆ ಮಾರ್ಕೆಟಲ್ಲಿ ಅಂತಂದರೆ ಈ ಬಾಂಡ್ಸ್ ಪ್ರೈಸು ಜಾಸ್ತಿ ಆಗುತ್ತೆ. ಗೋಲ್ಡ್ ಪ್ರೈಸ್ ಬೀಳ್ತಿದೆ ಅಂದರೆ ಈ ಬಾಂಡ್ಸ್ ಪ್ರೈಸು ಬೀಳುತ್ತೆ ಅಷ್ಟೇ. ದೆನ್ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆಲ್ ಆಫ್ ದ ಅಬೌವ್ 4 ಟೈಪ್ಸ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಕ್ವಾಲಿಫೈ ಫಾರ್ SLR. ಸೊ ವಾಟ್ ಈಸ್ SLR? ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಬರುತ್ತೆ ಒಂದು ಕಾನ್ಸೆಪ್ಟು. ಮೇ ಬಿ ಇನ್ ಮಾನಿಟರಿ ಪಾಲಿಸಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಐ ಎಕ್ಸ್ಪ್ಲೈನ್ ದಿಸ್. ಆಸ್ ಆಫ್ ನೌ ಯು ರಿಮೆಂಬರ್ ದ್ಯಾಟ್ ಆಲ್ ದೀಸ್ ಥಿಂಗ್ಸ್, ಆಲ್ ದೀಸ್ 4 ಗವರ್ಮೆಂಟ್ ಸೆಕ್ಯೂರಿಟೀಸ್ ಕ್ವಾಲಿಫೈ ಫಾರ್ SLR. So today we will wrap up with this topic, these many topics, and I hope you are revising as well while studying. ಲೈಕ್ ನೀನೇನು ಮಾಡಬೇಕು, ಒಂದು ಸಲ ವಿಡಿಯೋ ಕೇಳ್ತೀಯಾ, ವಿಡಿಯೋ ಕೇಳಿದ್ಮೇಲೆ ನೀನೇ ಒಂದು ಸಲ ಓದ್ತೀಯಾ, ದೆನ್ ಒಂದು ಸಲ ಓದಿದ್ಮೇಲೆ ಇಫ್ ಯು ಸಾಲ್ವ್ ಕ್ವಶನ್ಸ್ ಆನ್ ದೀಸ್ ಟಾಪಿಕ್ಸ್ ಯು ವಿಲ್ ಬಿ ಡನ್. ನಿಂಗೆ ಅರ್ಥ ಆಗುತ್ತೆ, ನಿಂಗೆ ಎಷ್ಟು ಅರ್ಥ ಆಗ್ತಿದೆ, ನೀನು ಕರೆಕ್ಟ್ ಡೈರೆಕ್ಷನಲ್ಲಿ ಅರ್ಥ ಮಾಡ್ಕೊತಾ ಇದೆಯಾ ಏನು ಅಂತ. ಸೊ ಇಫ್ ಯು ಆರ್ ಡೂಯಿಂಗ್ PYQs ಆಸ್ ವೆಲ್ ಅಲಾಂಗ್ ವಿತ್, ಅಥವಾ ಯು ನಾವು ಹ್ಯಾವ್ ChatGPT ಅಂಡ್ ಆಲ್, ಈ ಟಾಪಿಕ್ಸ್ ಮೇಲೆ ನನಗೆ MCQs ಕೇಳು ಅಂತ ಹೇಳು. ChatGPT ವಿಲ್ ಆಸ್ಕ್ ಯು ಕ್ವಶನ್, ಯು ಗಿವ್ ಆನ್ಸರ್ಸ್ based on your understanding and check whether you get any doubts or something like that. Then let me ask. And even if you don't get any doubts and if you are able to clear all the questions that ChatGPT throws, then let me know. I'll be happy. Okay, bye.